ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ನಿಮಗೆ ಎಕ್ಸಾಮ್ ಬಂದುಬಿಟ್ಟು KSRP 37 ಡೇಸು. ಅದಾದ ನಂತರ CRDR ಎಕ್ಸಾಮ್ಸ್ ಇದೆ, ಬಟ್ ಅದೇನೋ ಅವತ್ತೇ CTT ಎಕ್ಸಾಮ್ಸ್ ಇದೆ ಅಂತ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ, ಅದನ್ನು ಬಿಡಿ. ಈಗ KSRP ಯಾರ್ಯಾರು ಇದ್ದೀರಾ, ಮೆನ್ ಆ್ಯಂಡ್ ವುಮೆನ್ ನಿಮಗೆ. ಅದಾದ ನಂತರ KSICP IRB HK ಯಾರ್ಯಾರು ಇದ್ದೀರಾ ಅವ್ರಿಗೆ. ಸೊ ಎಲ್ರಿಗೂ ಒಂದು ಏನಪ್ಪ, ಸಿವಿಲಲ್ಲಿ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ, ತುಂಬ ಓದಿದ್ದೆ, 35-40 ಸ್ಕೋರ್ ಆಗಿಬಿಟ್ಟಿದೆ, 50 ಆಗಿಬಿಡ್ತು. ನನ್ನ ಎಕ್ಸ್ಪೆಕ್ಟೇಷನ್ 60 ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೆ, 70 ಮೇಲೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಇಲ್ಲ ಸರ್, ನಂದು ಪಕ್ಕಾ 80 ಡೇಸ್ 80+ ಮಾರ್ಕ್ಸ್ ಆಗಬೇಕಾಗಿತ್ತು ಸರ್, ತುಂಬ ಕಡಿಮೆ ಆಗಿಬಿಟ್ಟಿದೆ ಸರ್ ಅಂತ ತುಂಬ ಹುಡುಗರು ಹೇಳ್ತಿದ್ದೀರ. ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅದನ್ನೇ ಮೆಸೇಜ್ ಆಗ್ತಿದ್ದೀರ, ಸರ್ ನಾವು ಭಾಳ ಚೆನ್ನಾಗಿ ಓದಿದ್ರಿ ಅಂತ. ಒಂದು ಇಲ್ಲಿ ಅದು ನಿಮ್ಮ ಸಮಸ್ಯೆ ಅಂತಲೂ ನಾವು ಹೇಳಲ್ಲ, ಯಾಕಂದರೆ ಫಸ್ಟ್ನೇದೇನು ಬಂದುಬಿಟ್ಟು ಒಂದು 3 ಇಯರ್ಸ್ಲಿಂದ ಲಾಸ್ಟ್ ಯಾವುದು PC ಕಾಲ್ಫರ್ಮ್ ಇರಲಿಲ್ಲ, 2 to 3 ಇಯರ್ಸಿಂದ. ಅದಾದ ನಂತರ ಫಸ್ಟ್ ಟೈಮ್ KA ನಡೆಸ್ತು, ಆಯಿತಾ. ನಿಮಗೆ ಹೇಗೆ ಕ್ವಶನ್ ಪೇಪರ್ ತೆಗಿಬೇಕು ಅನ್ನೋದು ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲಿಲ್ಲ. ಅರ್ಥ ಆಗ್ತಿದೆಯಾ ಸರ್? KSP PYQs ಓದೋದಾ, ಅಥವಾ MCQ ಓದೋದಾ, ಅಥವಾ ಒನ್ ಲೈನ್ ಬರುತ್ತಾ, ಅಥವಾ ABC ಬರುತ್ತಾ ಸರ್, ಅಥವಾ ABC ಈ ಥರ ಬರುತ್ತಾ ಸರ್ ಕ್ವಶನ್ ಪೇಪರ್ ಅಂತ ಪಾಪ ನಿಮಗೂ ಕೂಡ ಯಾರಿಗೇ ಆಗಲಿ ಅದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಅದರಿಂದ ಆಗಿ ಅದು ನಿಮ್ಮ ಕಡೆಯಿಂದ ಇದು ಒಂದು ಎರಡನೇದಾಯ್ತಾ. ಇನ್ನೂ ಒಂದು ಏನಾಗ್ತಿತ್ತು ಅಂದರೆ 3 ಆಯಿತಾ, ಇದು ಆಯಿತು. ಇನ್ನೊಂದು ಏನಾಗ್ತಿತ್ತು ಅಂದರೆ KA ನೀವು ಈವನ್ KA ಎಕ್ಸಾಮ್ಸ್ ಕೂಡ ಬರೆದಿದ್ರು, ನೀವು KA ಎಕ್ಸಾಮ್ ಬರೆದ್ರೆ ಎಷ್ಟು 2 ಅವರ್ ಕೊಡ್ತಾಯಿದ್ದ. ಬಟ್ಟು ಇದು ಒಂದು ಎಕ್ಸಾಮ್ಸ್ಗೆ ಏನು ಮಾಡ್ದ ಅಂದರೆ ಅವನು ಕೇವಲ 90 ನಿಮಿಷ ಕೊಟ್ಬಿಟ್ಟ. ಇಲ್ಲಿ ಕೂಡ ಯಾರ್ದು ರಂಗು, ಅದು ನಿಮ್ಮದು ರಂಗ್ ಆಗಲಿಲ್ಲ. ಅರ್ಥ ಆಗ್ತಿದೆಯಾ? ಅದು ಗೊತ್ತಾಗಲಿಲ್ಲ ನಿಮಗೆ, ಹೊಸ್ತಾ ಬರೋರಿಗೆ ಮತ್ತು ಹಳೆಯವ್ರಿಗೂ ಕೂಡ. KA ಅನ್ನತ್ಲೇ 2 ಅವರ್ ನಮ್ಮ ಮೈಂಡ್ ಸೆಟ್ಟಲ್ಲಿದ್ರಿ, ಒಂದು ನಿಮಗೆ ಗೊತ್ತು, ಅವನ್ನೆಲ್ಲ ಹೇಳಿದರು ಕೂಡ. ಸೊ ಇದು ಮಿಸ್ಟೇಕ್ಸ್ ಆಯಿತು. ಅದಾದ ನಂತರ ಅದೇ ಲಾಂಗ್ ಗ್ಯಾಪಲ್ಲಿ ಎಕ್ಸಾಮ್ ನಡೀತು, ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಈ ಎಕ್ಸಾಮ್ಸು ನಡೀತು. ಆ ಉದ್ದೇಶದಿಂದ ನೀವು ಅದನ್ನು ಕಡಿಮೆ ಮಾಡೋಕ್ಕೆ ಇದೆಲ್ಲ ಕಾರಣ ಆಯಿತು. ಟೈಮು ಕೆಲವೊಂದು ಕಡೆ ಲೇಟಾಗಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅನ್ನೋ ಮಾತುಕತೆ ಇದೆ, ಕೆಲವೊಂದು ಕಡೆ ಬೇಗ ಇಸ್ಕೊಂಡ್ರು ಅನ್ನೋ ಮಾತುಕತೆ ಇದೆ. ಅಲ್ಲೆಲ್ಲ ರಾಣೆಬೆನ್ನೂರು ಆ ಕಡೆ ಎಲ್ಲ, ಬಿಜಾಪುರದ ಕಡೆ ಎಲ್ಲ. ಆಮೇಲೆ ಕೆಲವೊಂದು ಕಡೆ ಟ್ರೈನೇ ಬಂದಿಲ್ಲ. ಸೊ ದಟ್ ಈ ಥರ ಇದೆ ಸರ್. ನೆಕ್ಸ್ಟು ನಾನು ಏನು ಮಾಡಬೇಕು ಸರ್, ನಂದು ಫಿಸಿಕಲ್ ಬರುತ್ತಾ ಸರ್, 50 ಆದರೆ ಬರುತ್ತಾ ಸರ್, ಫಿಸಿಕಲ್ 30 ಆದರೆ ಬರುತ್ತಾ ಸರ್ ಅನ್ನೋದರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫಿಸಿಕಲ್ ಅಂದರೆ ಏನಪ್ಪ, ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಫಿಸಿಕಲ್ ಬಗ್ಗೆ, ಅದನ್ನು ನೀವು ನೋಡ್ಕೊಂಬನ್ನಿ ಯಾವ ಥರ ಏನಂತ ಸಾಕು. ಅರ್ಥ ಆಗ್ತಿದೆಯಾ? ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದರೆ, ಯಾರ್ಯಾರು ಪೊಲೀಸ್ ಎಕ್ಸಾಮ್ಸ್ ಗೊತ್ತಿದ್ದೀರಾ, ಖಾಕಿ ಎಸ್ಪೆಷಲಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪೊಲೀಸು ಖಾಕಿ ಪ್ಲಸ್ ಅವ್ರಿಗೋಸ್ಕರನೇ ಇದು ಮಾಡ್ಕೊಂಡಿರೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಸರ್ ವಾಟ್ ನೆಕ್ಸ್ಟ್ ಸರ್, ಇವಾಗ ಏನು ಮಾಡಬೇಕು ಸರ್, ಏನಂತ ಗೊತ್ತಾಗ್ತಿಲ್ಲ ಸರ್. ನಾನು ಫಿಸಿಕಲ್ ಬರುತ್ತೆ, ಫಿಸಿಕಲ್ ಪ್ರಾಕ್ಟೀಸ್ ಮಾಡಲ, CRDR ಇದೆ, KSRP ಎಕ್ಸಾಮ್ಸ್ಗೆ ಓದಲ, ಈ ಕ್ವಶನ್ಸ್ ಏನಿದೆಯಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲ ಅಥವಾ KSRP CRಗೆ ಓದಬೇಕಾ, ಈ ಕ್ವಶನ್ ಪ್ರತಿಯೊಬ್ಬರಿಗೂ ಇದೆ. ಅರ್ಥ ಆಗ್ತಿದೆಯಾ? ಸೊ ಏನು ಮಾಡೋದು ಅಂತ ಈಗ ಎಲ್ರಿಗೂ ಟೆನ್ಷನ್ಸ್ ಇರುತ್ತೆ. ಫಿಸಿಕಲ್ ಅಂದರೆ ಏನಪ್ಪ, 24 ಗಂಟೆ ಗ್ರೌಂಡಲ್ಲಿರೋದಾ? ಅಲ್ಲ. ಫಿಸಿಕಲ್ ಅಂದರೆ ಏನು, ಈಗ ಲಾಂಗ್ ಜಂಪು ಯಾವಾಗಾರ ಒಂದು 2-3 ಟೈಮ್ ಪ್ರಾಕ್ಟೀಸ್ ಮಾಡಿ. ರನ್ನಿಂಗ್ ಫಿಸಿಕಲ್ ಫಸ್ಟು ಡಿಸೈಡ್ ಆಗೋದೇ ರನ್ನಿಂಗು. ಅರ್ಥ ಆಗ್ತಿದೆಯಾ? ರನ್ನಿಂಗ್ ಎಷ್ಟಿದೆ, 6.5 ನಿಮಿಷ ಇದೆ. ಏನು ಮಾಡಬೇಕು, ನೀನು ಆಗಲೇ ಇನ್ ಡೀಟೇಲಾಗಿ ವೀಡಿಯೋ ಮಾಡಿದೆ, ಅದು ನೋಡ್ಕೊಂಬನ್ನಿ. ಮಾರ್ನಿಂಗ್ ಹೇಳ್ತೀರಾ, ರನ್ನಿಂಗ್ ಮಾಡ್ತೀರಾ ಡೈಲಿ. ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ, ಸರ್ ನಮ್ಮದು 60+ ಸ್ಕೋರ್ ಇದೆ ಸರ್, 100 ಬೇಡ ನೈಟು ಮಾಡಪ್ಪ, ಸಾಯಂಕಾಲ ಮಾಡು, ಬೇಡ ಅಂತ ಯಾರಂದರು, ಅದನ್ನು ಮಾಡ್ಕೊತೀಯ. ರನ್ನಿಂಗ್ ಮೇನ್ ಡಿಸೈಡ್ ಆಗಿದೆ ರನ್ನಿಂಗ್. ಗುಂಡು ಎಸೆತ ಅವನ್ನೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್, ಅದು ಮಾಮೂಲಿ ಯಾರಾದರೂ ಡೈಲಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಯಾರೇ ಆಗಿರಲಿ ಡೈಲಿ ಫಿಸಿಕಲ್ ಎಕ್ಸಸೈಸ್ನ ಮಾಡಲೇಬೇಕು. ಅದನ್ನು ಪಾರ್ಟ್ ಆಫ್ ಅಂದ್ಕೊಳ್ಳಿ. ಈಗೇನು ಮಾಡ್ತೀರಾ, ಬೆಳಗ್ಗೆ ಹೇಳ್ತೀರಾ 1 ಅವರ್ ನೀವು ಎಕ್ಸಸೈಸ್ಗೆ ಇಟ್ಕೊಳ್ಳಿ ಫಿಸಿಕಲ್ಗೆ ಅಂತ. ಸರ್ ಅದು ಹಂಗಾಗುತ್ತೆ ಸರ್, ಹಿಂಗಾಗುತ್ತೆ, ಕಾಲು ನೋಯ್ತೇವೆ. ನಾವು ಮಾಡಿದ್ದೇವಪ್ಪ, ಎಲ್ಲರೂ ಮಾಡ್ತಾರೆ. ಇವನ್ ಅದು ಹ್ಯೂಮನ್ ಕಾಲು ನೋಯ್ತೈತಿ, ಬಟ್ ಹಂಗಂತ ನಾನು ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟು ಅರ್ಥ ಆಗ್ತಿದೆಯಾ?
ಯಾಕೆ ಸರ್ ನೀವು ಸಿವಿಲ್ದೇ ಮಾಡಿದ್ರಿ ಅಂತ ಕ್ವಶನ್ನು. ಏನಂದರೆ ಸಿವಿಲ್ದು ಏನಾಗುತ್ತೆ ಅಂದರೆ, ಈಗ ಸಿವಿಲ್ ಆಗಿರುತ್ತೆ ಅವ್ರದ್ದು, ಇನ್ನೊಬ್ರದ್ದು CRDRದು ಮೇನ್ ಇಂಪಾರ್ಟೆಂಟ್ ಇದೆ ಹೈಲೈಟು. ಅದಾದ ನಂತರ CRDR ಆಗಿರುತ್ತೆ. ಅದಾದ ನಂತರ KSRP ಆಗಿರುತ್ತೆ. ಇವಾಗ ನಾವು ಓದಬೇಕಾಗಿದ್ರು ಅವಾಗ KSRP ಕಾಲ್ಫಾರ್ಮ್ ಆಗಿರಲಿಲ್ಲ. ಸಿವಿಲ್ಲು CRDR, ಇದು ಬೆಂಗಳೂರು ಇದು ಮೈಸೂರು ಎರಡೂ ಆಗಿತ್ತು. ನಾವೇನು ತೊಗೊಂಡ್ವಿ, CRDR ಬಿಟ್ವಿ, ಸಿವಿಲ್ ತಗೊಂಡ್ವಿ. ಅದೇ ರೀತಿ ಮ್ಯಾಕ್ಸಿಮಮ್ ಏನು ಕಾಲ್ಫಾರ್ಮ್ ಇರುತ್ತಲ್ಲ, ಈ 1 ಮಾರ್ಕ್ಸ್ ಎಲ್ಲದರಲ್ಲೂ ಸೆಲೆಕ್ಟ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಅವರು ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗಿರ್ತಾರೆ. ಇದರಲ್ಲೂ ಸೆಲೆಕ್ಟ್ ಆಗಿರ್ತಾರೆ, CRDRಲ್ಲೂ ಸೆಲೆಕ್ಟ್ ಆಗಿರ್ತಾರೆ, ಈ KSRPಲೂ ಸೆಲೆಕ್ಟ್ ಆಗಿರ್ತಾರೆ. ಈ 3 ಕಡೆನೂ ಅವರು ಏನಾಗಿರ್ತಾರೆ, ಸೆಲೆಕ್ಟ್ ಆಗಿರ್ತಾರೆ. ಅರ್ಥ ಆಗ್ತಿದೆಯಾ? ಅವಾಗ ನೀವೇನು ಮಾಡ್ತಾರೆ ಅಂದರೆ, ಸಿವಿಲ್ಲು ಹೋಗ್ತಾರೆ ಅವನು, CR ಬಿಟ್ಕೊಟ್ನ, KSRP ಬಿಟ್ಕೊಟ್ನ. ಅರ್ಥ ಆಯ್ತಾ? ನೀನು KSRP ಆಗೋ ಸಾಧ್ಯತೆಗಳು ಎಲ್ಲ ಇರುತ್ತೆ. ಆಮೇಲೆ CR ಆಗಿರ್ತಾನೆ, KSRPನ ಆಗಿರ್ತಾನೆ, ಅವನು CR ಸೆಲೆಕ್ಷನ್ ಮಾಡ್ಕೊಂತಾನೆ, KSRP ನೀನು ಬಿಟ್ಕೊಡ್ತಾ. ಇದು 1 ಚಾನ್ಸ್ ಸಿಗ್ತಾ, ಇದು 2 ಚಾನ್ಸ್ ಸಿಕ್ತು. ಆಮೇಲೆ ಈಗ 37 ಡೇಸ್ ಇದೆ, ಅದನ್ನ ಹೆಂಗಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ಇದು ಎಕ್ಸಾಮ್ ಮುಗಿಯೋವರೆಗೂ ಹೋಪ್ ಕಳ್ಕೊಬೇಡಿ. KSRP ಎಕ್ಸಾಮ್ ಏನೇನಿಲ್ಲ, ಈ KSRP ಎಕ್ಸಾಮ್ ಮುಗಿಯೋವರೆಗೂ ಹೋಪ, ನಿಮ್ಮ ಯಾವುದೇ ರೀತಿಯಾದಂಥ ಹೋಪನ್ನ ನೀವು ಕಳ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಅದು ಎಷ್ಟೇ ಆಗಲಿ ಫಿಸಿಕಲ್ ಅದು ಬರಲಿ ಬಿಡಲಿಯಪ್ಪ, ನೀವು ಸುಮ್ಮನೆ ಈ ನೆಕ್ಸ್ಟ್ ESA ಕಾಲ್ಫಾರ್ಮ್ ಇದೆ, PSA ಕಾಲ್ಫಾರ್ಮ್ ಇದೆ, ಅದಕ್ಕಾದ್ರೂ ಓಡಬೇಕಾ? ಸುಮ್ಮನೆ ರನ್ನಿಂಗ್ ಮಾಡ್ತಾಯಿರಿ. ದಿವಸ ಬೆಳಗ್ಗೆ ಹೇಳಿ ನೀವು ರನ್ನಿಂಗ್ನ ಮಾಡ್ತಾಯಿರಿ. ಸೊ ಈಗ ಸಿವಿಲ್ನವ್ನು ಬಿಟ್ಕೊಟ್ರೆ CRDR, KSRP, ಸಿವಿಲ್ನವ್ನು ಬಿಟ್ಕೊಟ್ರೆ ನಿಮಗೆ CRDRಗೂ ಚಾನ್ಸ್ ಸಿಗುತ್ತೆ, KSRP CRDRಗೆ ಬಿಟ್ಕೊಟ್ರೆ KSRP ಚಾನ್ಸ್ ಸಿಗುತ್ತೆ. ಸೊ ಇದು ಯಾರಿಗೆ? ನಾನು HKದವರು ಹುಡುಗರ, ಒಂದು KSRP ನಾನ್ HK ಒಂದು, ಇವೇನಾಗುತ್ತೋ ಅಲ್ಲಿ ಓಸು ನಿಮಗೂ ಅಪ್ಲೈ ಆಗುತ್ತೆ. ಆಮೇಲೆ ನಿಮ್ಮವನು ಅವ HKದಲ್ಲಿ ಆಗಿರ್ತಾನ, ನಾನ್ HKದಲ್ಲಿ ಆಗಿರ್ತಾನೆ. ಅದು ಒಂದು ಪೋಸ್ಟಲ್ಲ ಕಂಡ್ರೋ, KSRP, KSISF, IRB. ಅರ್ಥ ಆಗ್ತಿದೆಯಾ? ಇಲ್ಲೆಲ್ಲಾದರೂ ಅವನು ನಿಮಗೆ ಬಿಟ್ಕೊಡ್ತಾನೆ. ಹೌದಾ ಇಲ್ಲ? ಬಿಟ್ಕೊಟ್ಟೇ ಕೊಡ್ತಾನೆ ಅದನ್ನು. ಆ ಉದ್ದೇಶದಿಂದ ಹೇಳ್ತಾ ಇದ್ದೇನೆ ನಾನು. ನಿಮಗೆ HKದವ್ರಿಗೆ ಮಾತ್ರ ತುಂಬ ಅನುಕೂಲ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಇಲ್ಲಿ ನಿಮ್ಮ HK ಹುಡುಗರು ಇಲ್ಲಿ ಸೆಲೆಕ್ಟ್ ಆಗಿರ್ತಾರಪ್ಪ ನಾನ್ HKದಲ್ಲಿ, ಅವ್ರು ಯಾಕೆ ಬಿಟ್ಕೊಡ್ತಾರೆ ತಾನೇ ನಿಮಗೆ ಆರಾಮಾಗಿ ಈಸಿಯಾಗಿ. ಅರ್ಥಕ್ಕೋಸ್ಕರ ಹೇಳ್ತಾ ಇರೋದು. ಅಥವಾ ಅವನೇನೋ ಇಲ್ಲಿ CRDR ಸೆಲೆಕ್ಟ್ ಆಗಿರ್ತಾನೆ, ಈ ಸಿವಿಲ್ ಸೆಲೆಕ್ಟ್ ಆಗಿರ್ತಾನೆ, ಇಲ್ಲಿ ನಿಮ್ಗೆ ಅಷ್ಟು ಪೋಸ್ಟ್ ಬಿಟ್ಕೊಡ್ತಾನೆ ತಾನೆ. ಈ 3 ಸೆಲೆಕ್ಟ್ ಆಗಿರ್ತಾರೆ, ಮ್ಯಾಕ್ಸಿಮಮ್ ಹಾಗೆ ಆಗುತ್ತೆ. ಅದು ಓದೋದು ಒಂದು ಗ್ರಿಪ್ ಸಿಕ್ಕಾಗ ಅದು ಹಂಗಾಗಿಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ಟೈಮ್ನ ನೀವು ದಯವಿಟ್ಟು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದೀನಿ, ತುಂಬ ಪ್ರೆಷಿಯಸ್ ಟೈಮು. ಕಳೆದುಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಹುಡುಕಿದ್ರೂ ಸಿಗೋಂಥದ್ದಲ್ಲ ಅದು. ಡನ್ ಆಯಿತಾ ಸರ್? ಲಾಸ್ಟ್ 37 ಡೇಸ್ ಉಳಿದಿದೆ ಸರ್, ಏನು ಮಾಡಬೇಕು? ಇವಾಗ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಎಷ್ಟು ದಿವಸ ಉಳಿದಿದೆ? 37 ಡೇಸ್ ಉಳಿದಿದೆ. ಆಯಿತಾ? ಲಾಸ್ಟ್ 7 ಡೇಸ್ಗೆ ಅದಕ್ಕೆ ಬಿಟ್ಕೊಳ್ಳಿ, ರಿವಿಷನಿಗೆ ಬಿಟ್ಕೊಳ್ಳಿ. ಎಲ್ಲ ಸಬ್ಜೆಕ್ಟು ಡೈಲಿ ರಿವಿಷನಿಗೆ ಬಿಟ್ಕೊಳ್ಳಿ. ಲಾಸ್ಟ್ 7 ಡೇಸ್ ಯಾವುದಕ್ಕಪ್ಪ? ರಿವಿಷನ್ ಬಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನೀವು ಯಾವುದೇ ಕಾಂಪಿಟೇಟಿವ್ ಹೋಗಿ ಡೈಲಿ 2 ಅವರ್ಸು ಕರೆಂಟ್ ಅಫೇರ್ಸ್. ವೆರಿ ಗುಡ್. ನೆಕ್ಸ್ಟು 2 ಅವರು ಮೆಂಟಲ್ ಎಬಿಲಿಟಿ. ನಿಮಗೆ ಗೊತ್ತಿದೆ ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, 15-16 ಮೆಂಟಲ್ ಎಬಿಲಿಟಿ ಫಿಕ್ಸ್ ಕೇಳ್ತಾನೆ. ಸೊ 4 ಅವರ್ ಉಳಿತು. ಈ ಎಕ್ಸಾಮ್ ಟೈಮಲ್ಲಿ ಯಾರು ಏನೇ ಹೇಳಿ ಮಿನಿಮಮ್ 14-15 ತಾಸು ಓದಬೇಕು. ಅದಾದ ನಂತರ ಏನು ಮಾಡಿ ಅಂದರೆ, ಇವು ಡೈಲಿ ರೆಗ್ಯುಲರಾಗಿ ಇಟ್ಕೊಳ್ಳಿ. ಈ 14 ಇದು ನೋಡಿ, ಕರೆಂಟ್ ಅಫೇರ್ಸ್ ಡೈಲಿ 2 ಅವರ್ಸು, ಮೆಂಟಲ್ ಎಬಿಲಿಟಿ 2 ಅವರ್ಸು. ಇನ್ನೆಷ್ಟು ಉಳಿತಪ್ಪ? ಒಂದು 10 ತಾಸು ಅಂದ್ಕೊಳ್ಳಿ. ಆದರೆ ಒಂದು 5 ತಾಸು ಒಂದು ಸಬ್ಜೆಕ್ಟ್ ಓದಿ, 5 ತಾಸು ಇನ್ನೊಂದು ಸಬ್ಜೆಕ್ಟ್ ಓದಿ. ಅರ್ಥ ಆಗ್ತಿದೆಯಾ? ಈಗ ನಾನು ಆವಾಗಲೇ ನಿಮಗೆ ಆಮೇಲೆ ಹಿಸ್ಟ್ರಿ ಈಗ 37 ದಿವಸ ಇದೆ, 7 ದಿವಸ ಬೇಡ, 7 ಡೇಸ್ ಬೇಡ, ರಿವಿಷನ್ ಇಟ್ಕೊಳ್ಳೋಣ. ಅದಕ್ಕೆ ನೀವೀಗೇನು ಮಾಡಿ, 1 to 10th ಹಿಸ್ಟ್ರಿ ಪೊಲಿಟಿ ಅಂದರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. 1 to 10th ಹಿಸ್ಟ್ರಿ ಅಥವಾ ಪೊಲಿಟಿ ಓದಿ. ಜಿಯೋಗ್ರಫಿ ಸೈನ್ಸ್ 11-20 ಓದಿ. ಎಕನಾಮಿಕ್ಸು 20, ಎಕನಾಮಿಕ್ಸು, ಎನ್ವೈರ್ನಮೆಂಟು, GK, ಕಂಪ್ಯೂಟರ್ ನಿಮ್ಗೇನು ಇರುತ್ತಲ್ಲ 21-30 ಓದಿ. ಬೇಕಿದ್ರೆ ಇದನ್ನು 1 ಅವರ್ ಡಿವಿಷನ್ ಮಾಡಿ ಆ ಟೈಮಲ್ಲಿ ಕೂಡ, ಈ ಟೈಮಲ್ಲಿ ಇದ್ದಾಗ ಇವನ್ನ ಈ ಥರ ಪ್ಲಾನ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಸಬ್ಜೆಕ್ಟು ಮುಗಿಯುತ್ತೆ, ಜೊತೆಗೆ ರಿವಿಷನ್ ಆಗುತ್ತೆ. ನಿಮಗೆ ಇದು ಅರ್ಥ ಆಯ್ತು ಅಂದ್ಕೊತೀನಿ. ಸೊ
ಸೀರಿಯಸ್ ಆಗಿ ತಗೊಳ್ರೋ. ಯಾಕೆ ಅಂದರೆ ನೆಕ್ಸ್ಟು ESI ಅದು ಎಕ್ಸಸೈಸ್ ಕಾನ್ಸ್ಟೇಬಲ್ ಅದು ಒಂದು ಕಾಲ್ಫರ್ಮ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಸ್ಟಡಿ ಇಡಿ, ಡೈಲಿ 14-15 ಅವರ್ ರೀಚ್ ಮಾಡಿ, ಸೊ ದಟ್ ನೀವು ರೀಚ್ ಆಗ್ತೀರ ನಿಮ್ಮ ಗೋಲನ್ನು. ನೋ ಡೌಟ್ ಇನ್ ದಟ್. ಅರ್ಥ ಆಗ್ತಿದೆಯಾ? ಅದಕ್ಕೆ ಸುಮ್ಮನೆ ಮೊಬೈಲಲ್ಲಿ ದಯವಿಟ್ಟು ಕಾಲಹರಣ ಮಾಡಬೇಡಿ. ಅದು ಯಾವುದೋ ಒಂದು ಸ್ಟಡಿ ವಿತ್ ಮೀ ಅಂತ ನಾನು ಮಾಡ್ತಿರ್ತೀನಿ, ಅದಕ್ಕೆ ಬೇಕಾದ್ರೆ ಜಾಯ್ನ್ ಆಗಿ. ಅದರ ಅರ್ಥ ಏನಂದರೆ ಸುಮ್ಮನೆ ಕೂತ್ಕೊಂಡು ಓದೋದು 14-15 ಅವರು. ಸಾಧ್ಯ ಆದರೆ ಅದಕ್ಕೆ ಜಾಯ್ನ್ ಹಾಕ್ಕೊಳ್ಳಿ. ಅದಾದ ನಂತರ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಫೈನಲ್ ಒಂದು ನೋಟ್ ಏನಂದರೆ ನಿಮಗೆ ಎಕ್ಸಾಮ್ ಇರೋದು ಕೇಳ್ತಾ ಇದ್ದೀನಿ. ನಿಮಗೆ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಯಾಕಂದರೆ ನೀವು ಸೆಲೆಕ್ಟ್ ಆಗಲೇಬೇಕು. ಅರ್ಥ ಆಗ್ತಿದೆಯಾ? ಏನೇ ಡೌಟ್ ಇದ್ದರೂ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಮೆಸೇಜ್ ಹಾಕಿ, ಬೇಕಿದ್ರೆ ನಾನಲ್ಲಿ ನನ್ನ ಫ್ರೀ ಟೈಮಲ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.